ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ವೀಕ್ಷಕರೇ, ದೈವಮಾಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚಾನಲ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಈ ಯುಗಾದಿಯ ವಿಶ್ವವಸು ನಾಮ ಸಂವತ್ಸರದ 2025 ವೃಷಭ ರಾಶಿಯ ಭವಿಷ್ಯ ತಿಳಿಸೋದಕ್ಕೆ ಬಂದಿದ್ದೇನೆ. ಈ ವೃಷಭ ರಾಶಿ ಈ ವರ್ಷದಲ್ಲಿ ಬಹಳ ವಿಶೇಷ ರಾಶಿ ಅಂತ ಹೇಳ್ಬೋದು. ಯಾಕಂತಂದರೆ ಭಾಳ ಲಾಭದಾಯಕ ರಾಶಿ. ರಾಶಿಯ ಅಧಿಪತಿ ಶುಕ್ರ ಸ್ಥಾನ ಬಹಳ ಶ್ರೇಷ್ಠ ಸ್ಥಾನ. ಈ ಸ್ಥಾನದಲ್ಲಿ ನಿಮಗೆ ಎಲ್ಲ ರೀತಿ ಲಕ್ಷ್ಮಿ ಪ್ರಾಪ್ತಿ ಆಗುವಂಥ ಯೋಗಗಳು ಬರುತ್ತೆ. ಯಾಕಂತಂತಂದರೆ ನಿಮ್ಮ ಈ ವರ್ಷ ಅತ್ಯಂತ ಅನುಕೂಲವಾದ ರಾಶಿ ಅಂತ ಹೇಳ್ಬೋದು. ವೃಷಭ ರಾಶಿಯ ಹಿಂದಿನ ವರ್ಷದಲ್ಲಿ ಹಣಕಾಸು ತೊಂದರೆ ಸಮಸ್ಯೆಗಳು ಅನುಭವಿಸಿದರೆ ಈ ವರ್ಷ ಎಲ್ಲದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಲಾಭದಾಯಕ, ಖರ್ಚು ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ, ಲಾಭದಾಯಕನೂ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ವಹಿವಾಟುಗಳು ಕೂಡ ನಿಮಗೆ ಲೇವಾದೇವಿ ವಿಚಾರದಲ್ಲಿ ಕೂಡ ಬಹಳ ಶ್ರೇಷ್ಠವಾಗಿ ಲಾಭದಾಯಕ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಯಾಕಂತಂದರೆ ವೃಷಭ ರಾಶಿ ಶುಕ್ರ ರಾಶಿಪತಿ ಇದ್ದಾನೆ. ಈ ರಾಶಿಪತಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಲಾಭದಾಯಕ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಈ ವರ್ಷದಲ್ಲಿ ನೀವು 10 ರೂಪಾಯಿ ಆದಾಯ ಇದ್ದರೆ 2 ರೂಪಾಯಿ ಖರ್ಚಾಗಿರುತ್ತೆ. ಯಾಕಂತಂದರೆ ನೀವು 10 ರೂಪಾಯಿ ಆದಾಯ ಮಾಡೋದ್ರಲ್ಲಿ ಬರೀ 2 ರೂಪಾಯಿ ಖರ್ಚಾಗಿರುತ್ತೆ. ಅದು 8 ರೂಪಾಯಿ ನಿಮಗೆ ಉಳಿತಾಯದಲ್ಲಿ, ಅಂದರೆ ನಿಮಗೆ ಪ್ರತಿಯೊಂದು ನಿಮಗೆ ಲಾಭದಾಯಕ ಇರುವಂಥ ಯೋಗ ಬರ್ತಾ ಹೋಗುತ್ತೆ. ಉಳಿತಾಯದಲ್ಲಿ ಹೆಚ್ಚು ಅನುಕೂಲ ಇರುತ್ತದೆ. ಉಳಿತಾಯದಲ್ಲಿ ಹೆಚ್ಚು ಅನುಕೂಲ. ಈ ರಾಶಿಯವರಿಗೆ ಸಂಪೂರ್ಣವಾಗಿ ಗುರುವಿನ ಫಲ ಸಿಗುವಂಥ ಜಾಸ್ತಿ. ಗುರುವಿನ ಫಲ, ಗುರು ಮಾರ್ಗದರ್ಶನ, ಗುರುವಿನ ಒಂದು ಸ್ಥಾನ, ಗುರುವಿನ ಪ್ರತಿಯೊಂದು ಲಾಭದಾಯಕ ಇರುವಂಥ ಸ್ಥಾನ ಮತ್ತು ಪ್ರತಿಯೊಂದು ಲಾಭದಾಯಕ ಮತ್ತು ಎಲ್ಲರ ಕಡೆಯಿಂದ ನಿಮಗೆ ಅನುಕೂಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಹೆಚ್ಚಿನ ಫಲ ಸಿಗುವಂಥ ನಿರೀಕ್ಷೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಶುಕ್ರ ಯೋಗ ಬರುತ್ತೆ. ಶುಕ್ರ ದಶೆ ಅಂತ ಹೇಳ್ತೀವಲ್ಲ, ಈ ಶುಕ್ರ ದಶೆ ಈ ವರ್ಷದಲ್ಲಿ ಅವರು ಗೃಹ ಕಟ್ಟಡ ಯೋಗದಲ್ಲಿರ್ಬೋದು, ಮತ್ತು ನಿವೇಶನ ತಗೊಂಡು ಜಮೀನು ಭೂಮಿ ಖರೀದಿ ಮತ್ತು ವಾಹನ ಯೋಗ, ಈ ಥರದಲ್ಲಿ ಯೋಗದಲ್ಲಿ ಸಂಪೂರ್ಣವಾಗಿ ಅವರು ಎಲ್ಲ ರೀತಿಯ ಅನುಕೂಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಅವರ ಒಂದು ಜೀವನದಲ್ಲಿ ಈ ವೃಷಭ ರಾಶಿ ಭಾಳ ಶ್ರೇಷ್ಠವಾದ ರಾಶಿ ಅಂತ ಹೇಳ್ಬೋದು. ಮತ್ತು ದೊಡ್ಡ ಮಟ್ಟ ಕೀರ್ತಿ, ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು, ಹಣಕಾಸು ಲಾಭಗಳು ಪಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಯಾಕಂದರೆ ಈ ಒಂದು ವರ್ಷದಲ್ಲಿ ಅವರಿಗೆ ಹಿಂದಿನ ವರ್ಷಕ್ಕೂ ಈ ವರ್ಷ ಭಾಳ ವ್ಯತ್ಯಾಸ ಉಂಟಾಗ್ತಾ ಹೋಗುತ್ತೆ. ಯಾಕಂದರೆ ಹಿಂದಿನ ವರ್ಷ ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿತಾ ಇರೋದಿಲ್ಲ. ಎಷ್ಟೇ ಅವರು ಕೀರ್ತಿ ಸಂಪಾದನೆ ಮಾಡಬೇಕಂತಂದರೂ ಅವರಿಗೆ ಹೆಚ್ಚಿನ ಲಾಭಕ್ಕಿಂತ ಅಷ್ಟಕ್ಕಷ್ಟೇ ಅವ್ರ ಜೀವನದಲ್ಲಿ ಇತ್ತು. ಅದು ಈ ವರ್ಷ ಅವರಿಗೆ ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕೀರ್ತಿ ಸಂಪಾದನೆ ಆಗ್ತಾ ಹೋಗುತ್ತೆ. ಅಂದರೆ ಅವರಿಗೆ ಸನ್ಮಾನ ಆಗಲಿ ಮತ್ತು ಒಳ್ಳೊಳ್ಳೆ ವ್ಯಾಪಾರ ವ್ಯವಹಾರದಲ್ಲಿ ಅವ್ರು ಶೇರು ಹಾಕಿ ಲಾಭ ಪಡೆಯೋದಾಗಲಿ ಮತ್ತು ಎಲ್ಲ ಕಡೆಯಿಂದ ವ್ಯವಹಾರದಲ್ಲಿ ಲಾಭದಾಯ ಹಣಕಾಸಿನ ಲಾಭ, ಅಂದರೆ ಲುಕ್ಷಣ ಆಗಿದ್ದು, ಅಂದರೆ ಲಾಸ್ ಆಗಿದ್ದರೂ ಕೂಡ ಅವರಿಗೆ ಈ ದೊಡ್ಡ ವ್ಯವಹಾರದಲ್ಲಿ ಮತ್ತು ದೊಡ್ಡ ಹಣಕಾಸು ಲಾಭದಲ್ಲಿ ಎಂಥ ವ್ಯವಹಾರ ಕಿರಿಕಿರಿ ಏನೇ ಇದ್ದರೂ ಕೂಡ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಒಂದು ಶುಭ ಕೆಲಸ, ಶುಭ ಕಾರ್ಯ ಮತ್ತು ಶುಭ ಒಂದು ಸಂದರ್ಭಗಳು, ಒಳ್ಳೆ ಕಾರ್ಯಗಳು, ಎಂಥ ಒಂದು ಕಾರ್ಯಗಳು ಕೆಲವು ದಿನದಿಂದ ನಿಂತಿದ್ದ ಕಾರ್ಯಗಳು ಕೂಡ ಈ ವರ್ಷದಲ್ಲಿ ಅವರಿಗೆ ಎಲ್ಲ ಕಡೆಯಿಂದ ಯಾವುದೇ ಅಡೆತಡೆ ಕಿರಿಕಿರಿ ಇಲ್ದಂಗೆ ಸಂಪೂರ್ಣವಾಗಿ ಅವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಮೇನಾಗಿ ಅವರು ಈ ರಾಶಿಯವರಿಗೆ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಎಲ್ಲೇ ಹೋದ್ರೂ ಜಯ ಸದಾಕಾಲ ಇರುತ್ತೆ. ಅಂದರೆ ಎಲ್ಲೇ ಹೋಗಲಿ ಅವರು, ಎಂಥ ಸ್ಥಳಕ್ಕೆ ಹೋಗಲಿ ಅವರು ಆದಷ್ಟು ಮಟ್ಟಿಗೆ ಅವ್ರಿಗೆ ಲಾಭದಿಂದನೇ ಬರ್ತಾರೆ. ಹೊರತಿಗೂ ಲಾಸಿಂದ ಬರೀ ಗೈಯಿಂದ ಬರೋದಿಲ್ಲ. ಅವರು ಎಂಥ ಸ್ಥಳಕ್ಕೆ ಹೋಗಿ 1 ರೂಪಾಯಿ ತೊಗೊಂಡು ಹೋದ್ರು ಕೂಡ 2 ರೂಪಾಯಿ ತರುವಂಥ ಶಕ್ತಿ ಇದೆ. ಅಂದರೆ ಈ ರಾಶಿ ಶುಕ್ರದಶೆ ನಡೀತಾ ಇದೆ. ಇದರಿಂದಾಗಿ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲೇ ಹೋದ್ರೂ ಜಯ ಸಿಗುತ್ತೆ ಅವರಿಗೆ. ಎಲ್ಲ ಕಡೆ ಹೋದ್ರೂ ಅವರಿಗೆ ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ, ಲಕ್ಷ್ಮೀ ವಶ ರೂಪದಲ್ಲಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಕೋರ್ಟ್ ಕಚೇರಿಗಳೇ ಜಯ. ಕೋರ್ಟ್ ಕಚೇರಿ ಅಂತಂದರೆ ನೀವು ಎಷ್ಟೇ ಎಂಥ ಕೇಸ್ಗಳು ಏನೇ ಒಂದು ಪೆಂಡಿಂಗ್ ಉಳಿದ್ರು ಕೂಡ ಈ ಒಂದು ವರ್ಷದಲ್ಲಿ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎಲ್ಲ ಕಡೆಯಿಂದ ಅವರಿಗೆ ಲಾಭದಾಯಕ ಜಯ ಆಗ್ತಾ ಹೋಗುತ್ತೆ. ಕಿರಿಕಿರಿ ಎಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಯಾವುದೇ ಸಮಸ್ಯೆ ಬರೋದಿಲ್ಲ. ರಾಜಕೀಯ ವ್ಯಕ್ತಿಗಳೇ ಒಳ್ಳೆಯ ಸ್ಥಾನವನ್ನು ಸಿಗುತ್ತೆ. ಈ ವರ್ಷದಲ್ಲಿ ಈ ರಾಶಿಯವರಿಗೆ ಒಳ್ಳೆಯ ಸ್ಥಾನ ಮಾನ ಗೌರವ ಸಿಗುವಂಥ ಯೋಗ ಬರುತ್ತೆ. ಮತ್ತು ಅವರಿಗೆ ಅವರು ಅನ್ಕೊಂಡಿಲ್ಲ. ಅವರು ಸಂಪೂರ್ಣವಾಗಿ ನಾವು ಈ ಥರ ಇರ್ತೀನಿ ಅಂತೇಳಿ ಅದಕ್ಕೆ 2 ಪಟ್ಟು ಅವರಿಗೆ ಕೀರ್ತಿ ಸಂಪಾದನೆ ಮಾಡುವಂಥ ಯೋಗ ಬರುತ್ತೆ. ಈ ಮೇನಾಗಿ ರಾಜಕೀಯ ವ್ಯಕ್ತಿಗಳಿಗೆ ಶುಭ ಕಾಲ ಅಂತ ಹೇಳ್ಬೋದು. ಈ ವರ್ಷ ಅವರಿಗೆ ಶುಭ ಕಾಲ, ಶುಭ ಒಂದು ವರ್ಷ. ಈ ಒಂದು ವರ್ಷದಲ್ಲಿ ಈ ರಾಶಿಗೆ ತುಂಬ ಅತ್ಯುತ್ತಮ ಗೌರವ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಈ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆ ಯಾವುದೂ ಇಲ್ಲ. ಮತ್ತು ಚಿತ್ರನಟರಿಗೆ ಒಳ್ಳೆಯದು. ನಟ ನಟಿಯವರಿಗೆ ಮತ್ತು ಕಲಾವಿದರಿಗೆ ಕೆಲಸ ಕಾರ್ಯಗಳಿಗೆ ಯಶಸ್ವಿ ಆಗ್ತಾ ಹೋಗುತ್ತೆ.
ಯಾಕಂದರೆ ಈಗ ಸಿನಿಮಾ ನಡೆ ಎಷ್ಟೋ ಫ್ಲಾಪ್ ಆಗಿರುತ್ತೆ ಸಿನಿಮಾಗಳೆಲ್ಲ, ಎಷ್ಟೇ ಕೆಲಸ ಮಾಡಿದ್ರು ಅವ್ರ ಕೈಲಿ ಹಣಕಾಸು ಉಳಿಯೋದಿಲ್ಲ, ಏನೇ ಮಾಡೋ ತೊಂದರೆಗಳಾಗ್ತಾ ಹೋಗುತ್ತೆ. ಆದರೆ ಈ ವರ್ಷ ಅವರಿಗೆ ಎಂಥ ಒಂದು ಕಾರ್ಯ ಮಾಡೋಕ್ಕೋದ್ರು ಆದಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ, ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ಅವರು. ಅಂಥ ಕಲಾವಿದರು ಕೂಡ ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ, ಒಳ್ಳೆ ದುಡಿಮೆ ಆಗಿರುತ್ತೆ, ಒಳ್ಳೆ ಕೈ ತುಂಬ ಕೆಲಸ ಸಿಗುವಂಥ ಯೋಗ ಬರುತ್ತೆ. ಆ ಕಾರಣದಿಂದಾಗಿ ಈ ವರ್ಷ ಅವರಿಗೆ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಕುಟುಂಬದಿಂದ ಹಿಡಿದು ಕೆಲಸ ಯಾವುದೇ ಕಾರಣಕ್ಕೂ ವ್ಯವಹಾರದಲ್ಲಿ ತೊಂದರೆ ಆಗೋದಿಲ್ಲ. ಕುಟುಂಬದಲ್ಲಿ ಯಾವುದೇ ಕೆಲಸ ಹಿಡಿಯಿಲ್ಲ ಅವರು, ಸಂಪೂರ್ಣವಾಗಿ ಎಲ್ಲ ಏಳಿಗೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಒಳ್ಳೆಯ ಯೋಗದಿಂದ ಕೂಡಿರುತ್ತೆ. ಅಂದರೆ ಮದುವೆ ಕಾರ್ಯದಲ್ಲಾಗಲಿ ಮತ್ತು ಶುಭ ಕಾರ್ಯದಲ್ಲಾಗಲಿ ಮತ್ತು ಯಾವುದೇ ವ್ಯವಹಾರದಲ್ಲಿ ಮನೆ ಮಂದಿ ಎಲ್ಲ ಸೇರಿ ಯಾವುದೋ ವ್ಯವಹಾರ ಮಾಡೋಕ್ಕೆ ಹೋದರೂ ಕೂಡ ಈ ರಾಶಿಯವರಿಗೆ ಮೇನಾಗಿ ಇವರಿಂದ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ಇದರಿಂದಾಗಿ ಆದಷ್ಟು ಮಟ್ಟಿಗೆ ಕುಟುಂಬದಲ್ಲಿ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ, ತೊಂದರೆ ಬರಲ್ಲ. ಮತ್ತು ನಿಮ್ಮ ಬೆಳವಣಿಗೆ ಕಂಡು ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಬೀಳುವಂಥ ಸಂದರ್ಭ ಭಾಳ. ಅದು ನಿಮ್ಮ ಬೆಳವಣಿಗೆ, ನಿಮ್ಮ ಒಂದು ಈ ಒಂದು ವರ್ಷದಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಗಳು, ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂಥ ವಿಷಯಗಳು, ಕೆಲವು ಹಿತಶತ್ರುಗಳು ಅಂತಿರುತ್ತೆ, ಹಿತಶತ್ರುಗಳ ಬಾಧೆ. ಈ ಹಿತಶತ್ರುಗಳ ಬಾಧೆಯಿಂದ ಏನಾಗ್ತಾ ಹೋಗುತ್ತೆ, ಕೆಟ್ಟ ದೃಷ್ಟಿ ಬೀಳೋದು ಕಾರಣ. ಇದರಿಂದಾಗಿ ಸ್ವಲ್ಪ ನೀವು ಜಾಗರೂಕತೆ ಇರಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮುಂದೆ ಚೆನ್ನಾಗಿದ್ದು ಹಿಂದೆ ಒಂಥರ ಮಾತಾಡಿ ನೀವು ಕಿರಿಕಿರಿ ಮಾಡೋದು ಮತ್ತು ಏನೋ ಒಂದು ಸಮಸ್ಯೆ ಮಾಡಿ ದೊಡ್ಡ ಪ್ರಮಾಣ ಬೆಳೆಯೋದು, ಈ ಥರ ವಿಷಯಗಳ ಮಾಡೋಕ್ಕಿಂತ ಸ್ವಲ್ಪ ಜಾಗರೂಕತೆ ಮುಂದುವರಿರಿ. ಶತ್ರುಗಳು ಹಿತಶತ್ರುಗಳು ನೋಡ್ಕೊಂಡು ಮುಂದುವರಿರಿ, ಆಯಿತಾ? ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಒಂದು ಅಸೂಯೆ ಪಡೋ ಜನರು ಭಾಳ, ಅಸೂಯೆ ಮತ್ತು ಹೊಟ್ಟೆ ಕಿಚ್ಚು ಜನರು, ಇಂಥ ವ್ಯಕ್ತಿ ಕಡೆಯಿಂದ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಆದಷ್ಟು ಎಲ್ಲೇ ಹೋದರೂ ಸ್ವಲ್ಪ ನಿಮ್ಮ ಒಂದು ಹುಷಾರಲ್ಲಿ ನೀವು ಇದ್ದರೆ ಒಳ್ಳೆಯದು. ಯಾಕಂತಂದರೆ ಯಾವುದೋ ಒಂದು ಓಡೋ ಗಾಡಿಗೆ ಬ್ರೇಕ್ ಕೊಟ್ಟೆ ಆ ಥರ ನಿಂತು ಬಿಡುತ್ತೆ, ಆ ಥರ ಒಂದು ಪ್ರಸಂಗ ಬರ್ತಾ ಹೋಗುತ್ತೆ. ಅಂಥ ವ್ಯಕ್ತಿ ಕಡೆಯಿಂದ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಮಟ್ಟಿಗೆ ತಮ್ಮ ಮನೆ ದೇವರ ದರ್ಶನ ಮಾಡಿ, ತಮ್ಮ ಮನೆ ದೇವ್ರು ನಡೀರಿ, ಬಹಳ ಒಳ್ಳೆಯದಾಗುತ್ತೆ. ಈ ವರ್ಷ ಆದಷ್ಟು ಶುಕ್ರದಶೆ ರೂಪದಲ್ಲಿ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳ ಒಳ್ಳೆಯದಾಗುತ್ತೆ. ಯಾವುದೇ ತೊಂದರೆ ಆಗಲಿ ಸಮಸ್ಯೆಗಳಾಗಿ ಯಾವುದೂ ಬರೋದಿಲ್ಲ. ಆದಷ್ಟು ಮಟ್ಟಿಗೆ ಒಂದು 90% ಪೂರ್ತಿ ಚೆನ್ನಾಗಿದ್ರು 10% ಸ್ವಲ್ಪ ಜಾಗೃತಿ ಹುಷಾರಿದ್ದಷ್ಟು ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಪರ್ಕಿಸಿ, ಒಳ್ಳೆಯದಾಗುತ್ತದೆ. ಸರ್ವಜನ ಸುಖನ ಭವಂತು. ಒಳ್ಳೆಯದಾಗಿ ವೀಕ್ಷಕರೇ, ಶುಭವಾಗಲಿ.